ಅವರು ಆಗಮಿಸಿದ್ದಾರೆ. ಹಿರಿಯ ಸಮಾಜ ಸೇವಕರಾದ ಶ್ರೀಯುತ ವೆಂಕಟರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲೆಯ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಹೆಮ್ಮೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಮಹಾಲಕ್ಷ್ಮಿ ಸರಸ್ವತಿ ವೇದವಾಣಿ ಪುಣ್ಯ ಜನೋಪಮಾಲ ರಾಸಲೀಲಾ ಮೋಹಿನಿ ರಾಸಲೀಲಾ ಮೋಹಿನಿ ವೇದವಾ ಭಾರತೀ ನಾದಲೋಲ ನಾಟ್ಯಶೀಲ ನಟರಾಜ ಗಿಣಿ ಪದನುತೆ ಕನ್ಯಾಕುಮಾರಿ ಪದನುತೆ ಸವಿ ಭಾಷಿಣಿ ವೇದವಾಣಿ ಪುಣ್ಯ ಜನನಿ ಭಾರತೀ ಭಾರತೀ ನಮೋ ಮಾತೃ ಭಾರತೀ ಗಂಗಾಜಲ ಸ್ನಾನ ಪಾವನ ಆಶ್ರಯದಲ್ಲಿ ಹಾಗೂ ಕೊಡಗಿನ ರಂಗಭೂಮಿ ಟ್ರಸ್ಟ್ ಇದರ ಆಶ್ರಯದಲ್ಲಿ ಶ್ರೀಯುತ ಅಡ್ಡಂಡ ಕಾರ್ಯಪ್ಪ ಅವರ ರಚನೆಯ ನಿಜ ಮಹಾತ್ಮ ಬಾಬಾ ಸಾಹೇಬ್ ಅನ್ನುವಂತಹ ಪುಸ್ತಕದ ಬಿಡುಗಡೆಯ ಲೋಕಾರ್ಪಣೆಯ ಸಮಾರಂಭಕ್ಕೆ ನಾವೆಲ್ಲ ಇಲ್ಲಿ ಆಸೀನರಾಗಿದ್ದೀವಿ. ಈ ಪುಸ್ತಕ ಅಡ್ಡಂಡ ಕಾರ್ಯಪ್ಪ ಅವರ 4ನೆಯ ಪುಸ್ತಕ. ಈ 4 ಪುಸ್ತಕಗಳು ಏನು ಇವತ್ತು ಬಿಡುಗಡೆ ಆಗುವಂಥ ಪುಸ್ತಕಗಳು ಸೇರಿ ಎಲ್ಲವೂ ನಾಟಕಕ್ಕೋಸ್ಕರ ಬರೆದಿರುವಂತಹ ಪುಸ್ತಕಗಳು ಮತ್ತು ಅದಷ್ಟು ಪ್ರದರ್ಶನಗಳು ಬಹಳ ಯಶಸ್ವಿಯಾಗಿ ನಡೆದಿರುವಂಥದ್ದು. 2022ರಲ್ಲಿ ಕಾರ್ಯಪ್ಪ ಅವರ ಮೊದಲ ಪುಸ್ತಕ ಟಿಪ್ಪು ನಿಜ ಕನಸುಗಳು ಅದು ಬಿಡುಗಡೆ ಆಗಿತ್ತು. 2023 ಹೆಚ್ಚು ಕಮ್ಮಿ ಪ್ರತಿ ವರ್ಷಕ್ಕೆ ಒಂದು ಪುಸ್ತಕದ ಥರದಲ್ಲಿ ಬಿಡುಗಡೆ ಆಗ್ತಾ ಇದೆ. 2ನೇದು ಕರಿನೀರ ವೀರ ಸಾವರ್ಕರ್ ಅವರ ಕುರಿತಾದಂತಹ ಪುಸ್ತಕ 2023ರಲ್ಲಿ ಬಿಡುಗಡೆ ಆಗಿತ್ತು. ಕಳೆದ ವರ್ಷ ಸತ್ಯವನ್ನೇ ಹೇಳುತ್ತೇನೆ ಅನ್ನುವಂಥ ಪುಸ್ತಕ ಬಿಡುಗಡೆ ಆಯಿತು. ಈಗ ನಿಜ ಮಹಾತ್ಮ ಬಾಬಾ ಸಾಹೇಬ್ ಈ 4ನೆಯ ಪುಸ್ತಕ. ಇವತ್ತಿನ ಈ ಪುಸ್ತಕದ ಲೋಕಾರ್ಪಣೆಯ ಸಮಾರಂಭದಲ್ಲಿ ಪುಸ್ತಕವನ್ನು ಲೋಕಾರ್ಪಣೆ ಮಾಡೋದಕ್ಕೆ ಆಗಮಿಸಿರುವಂತಹ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಸಂಸದರು, ರಾಜಮನೆತನದ ಪ್ರಮುಖರು ಆದಂತಹ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಈ ಪುಸ್ತಕ ಇವತ್ತು ಬಿಡುಗಡೆ ಆಗಿರುವಂತಹ ಪುಸ್ತಕ ಅಯೋಧ್ಯ ಪ್ರಕಾಶನದ 129ನೆಯ ಕೃತಿ ಇದು. ಅಯೋಧ್ಯ ಪ್ರಕಾಶನ ಕಳೆದ 3-4 ವರ್ಷಗಳಿಂದ ಹೆಚ್ಚು ಪುಸ್ತಕಗಳನ್ನು ಪ್ರಕಟಣೆ ಮಾಡ್ತಿರುವಂಥ ಒಂದು ಸಂಸ್ಥೆ. ಅದರಲ್ಲಿ 129ನೇ ಕೃತಿ ಇವತ್ತು ಬಿಡುಗಡೆ ಆಗ್ತಾ ಇದೆ. ಈ ಕೃತಿಯನ್ನು ಕುರಿತು ಮಾತಾಡೋದಕ್ಕೆ ಬೆಂಗಳೂರಿಂದ ಬಂದಿರುವಂತಹ ಶ್ರೀಯುತ ವಾದಿರಾಜರು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಸಾಮರಸ್ಯ ಅದರ ಪ್ರಮುಖರು ಆಗಿರುವಂತಹ ಶ್ರೀಯುತ ವಾದಿರಾಜ್ ಅವರು ಇವತ್ತು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಮೈಸೂರಿನವರೇ ಶ್ರೀಯುತ ಮಾ ವೆಂಕಟರಾಮ್ ಅವರು ಹಿರಿಯ ಸಮಾಜ ಸೇವಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಘ ಚಾಲಕರಾಗಿ ಕೆಲಸವನ್ನು ಮಾಡಿದಂಥವರು. ಈಗ ಪ್ರಾಂತ ಕಾರ್ಯಕಾರಿಣಿಯ ಸದಸ್ಯರಾಗಿಯೂ ಸಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರೂ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾರೆ. ಮತ್ತೆಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ಹೆಸರು ಡಾಕ್ಟರ್ ಚಂದ್ರಶೇಖರ್ ಅವರು. ಆದಿತ್ಯ ಆಸ್ಪತ್ರೆಯ ಆಡಳಿತಾಧಿಕಾರಿಗಳು. ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಅವರು ಸಹ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತಾರೆ. ಹಾಗೆಯೇ ಪುಸ್ತಕದ ಕರ್ತೃವಾದಂತಹ ಶ್ರೀಯುತ ಅಡ್ಡಂಡ ಕಾರ್ಯಪ್ಪ ಅವರು ಅವರದೇ ಕಾರ್ಯಕ್ರಮ ಆದರೂ ಸಹ ವೇದಿಕೆಯಲ್ಲಿರೋದ್ರಿಂದ ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
ಹಾಗೆ ಆ ಕಡೆ ಕೊನೆಯಲ್ಲಿ ನಮ್ಮ ನಡೆಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ನಿವೃತ್ತ ಅಧ್ಯಕ್ಷರು, ಹಾಗೆಯೇ ಪ್ರಸ್ತುತ ಮಹಾರಾಣಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಬಿ ವಿ ವಸಂತಕುಮಾರ್ ಅವರು ಬಂದು ನಡೆಸ್ಕೊಡ್ಬೇಕು ಅಂತ ಕೇಳಿರ್ತೀನಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. जय बोलो भारत माता की जय, भारत माता की जय, भारत ಧನ್ಯವಾದಗಳು. ಈ ಕೃತಿಯ ಪುಣ್ಯಜನನಿ ನಮೋ ಮಾತೃ ವೇದವಾಣಿ. ನಿಮ್ಮ ಅನುಮತಿಯನ್ನು ಕೇಳ್ತಾ ಇದ್ದೀವಿ. ಪ್ರಾರ್ಥನೆಯೊಂದಿಗೆ ಶುಭ ಸಂಜೆಯ ಈ ಕಾರ್ಯಕ್ರಮಕ್ಕೆ ಮುನ್ನುಡಿಯನ್ನು ಬರೆಯಲಿದ್ದಾರೆ ಪ್ರೊಫೆಸರ್ ಶಶಿಕಲಾ ರಾಮಚಂದ್ರ ರಾವ್ ದೇವ ಅವರು. ಒಂದು ಚಪ್ಪಾಳೆಯೊಂದಿಗೆ ಅವರಿಗೆ ಇಲ್ಲಿ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರೇ, ಮಹನೀಯರೇ, ಮಹಿಳೆಯರೇ, ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ, ಇಂದು ಈ ಒಂದು ನಾಟಕ ಇದರ ಒಂದು ಲೋಕಾರ್ಪಣೆ ಮಾಡುವಂಥದ್ದು ಸೌಭಾಗ್ಯ ಸಿಕ್ಕಿದೆ. ನಿಮ್ಮೆಲ್ಲರ ಪರವಾಗಿ, ಅರಮನೆಯ ಪರವಾಗಿ, ವೈಯಕ್ತಿಕವಾಗಿ ಮಾದಂಡ ಕರಿಯಪ್ಪ ಅವರಿಗೆ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಇನ್ನು ಪ್ರಥಮ ಬಾರಿಗೆ ಸಲ್ಲಿಸುವಂಥದ್ದು ಅವಕಾಶ ಅಲ್ಲ ಇದು. ಹಿಂದೆ ವರ್ಷನೂ ಕೂಡ ಒಂದು ಪುಸ್ತಕ ಇಲ್ಲಿ ಸತ್ಯವನ್ನು ಹೇಳಿದ್ದೀನಿ, ಬಹುಶಃ ಅದು ನಾಟಕನೂ ಕೂಡ ಅದರದ್ದು ಒಂದು ಲೋಕಾರ್ಪಣೆಯನ್ನು ಮಾಡೋ ಒಂದು ಅವಕಾಶ ಸಿಕ್ಕಿತ್ತು. ಬಹುಶಃ ಇದು ಕೊನೆಯದು ಅಲ್ಲ, ಭವಿಷ್ಯದಲ್ಲೂ ಬೇರೆ ಬೇರೆ ಒಂದು ನಾಟಕಗಳನ್ನು ಅವರು ನಮಗೆ ಲೋಕಾರ್ಪಣೆ ಮಾಡುವಂಥದ್ದು ಅವಕಾಶ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಮತ್ತು ಈ ವೇದಿಕೆಯಲ್ಲಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಈ ವೇದಿಕೆ ಇಲ್ಲಿ ಇತ್ತು ಅಂತಲೇ ಗೊತ್ತಾಗಿದ್ದು ಅವರಿಂದ. ಇಲ್ಲಿ ಒಂದು ವೇದಿಕೆ ಇತ್ತು ಅಂತಲೇ ನನಗೆ ಗೊತ್ತಿರಲಿಲ್ಲ. ಬರೀ ಅವ್ರ ಕಾರ್ಯಕ್ರಮದಲ್ಲಿ ಬಂದು ಇಲ್ಲಿ ವೇದಿಕೆಯಲ್ಲಿ ಭಾಗವಹಿಸುವಂಥದ್ದು ಅವಕಾಶ ಸಿಕ್ಕಿದೆ. ಆದರೆ ಇದು ಒಂದು ಅತ್ಯಂತ ಒಳ್ಳೆಯ ಹೋರಾಟ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ನಮಗೆ ಭಾರತದ ಒಂದು ಸ್ವಾತಂತ್ರ್ಯ ಆದ ನಂತರ ಇತಿಹಾಸ ಒಂದೇ ವರ್ಗ ಅಥವಾ ಒಂದೇ ಗುಂಪು ಅದನ್ನು ನಿಯಂತ್ರಣ ಮಾಡಿ ಇವತ್ತು ಅದೇ ಇತಿಹಾಸ ನಾವು ಓದ್ತಾ ಬಂದಿದ್ದೀವಿ. ಸ್ವಾತಂತ್ರ್ಯ ಹೋರಾಟಗಳನ್ನೇ ನೀವು ಉದಾಹರಣೆಯಾಗಿ ತಗೊಳ್ಳಿ. ಏನು ಒಂದು ಕೆಲವು ಚಾಲನೆಗಳಾಯಿತು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಯಿತು, ನಂತರ ಸ್ವಾತಂತ್ರ್ಯಗೆ ಒಪ್ಕೊಂಡ್ರು ಬ್ರಿಟಿಷರು, ನಂತರ ಸ್ವಾತಂತ್ರ್ಯ ಬಂತು, ಎಲ್ಲ ನೆಮ್ಮದಿಯಿಂದ ನಾವು ಬದುಕ್ತಾ ಇದ್ವಿ ಅಂತ ಒಂದು ಒಳ್ಳೆ ರಾಷ್ಟ್ರವನ್ನು ನಿರ್ಮಾಣ ಮಾಡೋಕ್ಕೆ ನಾವು ಮುಂದುವರಿತಾ ಇದ್ದೀವಿ ಅಂತ ನಾವು ನಮ್ಮ ಇತಿಹಾಸದ ಒಂದು ಪುಸ್ತಕದಲ್ಲಿ ಓದ್ತೀವಿ. ಸಾಮಾನ್ಯವಾಗಿ ಅಷ್ಟು ಸರಳವಲ್ಲ. ಯಾವುದೇ ಒಂದು ಪ್ರಕ್ರಿಯೆ, ಯಾವುದೇ ಒಂದು ಇತಿಹಾಸ ಅಷ್ಟು ಸರಳ ಅಲ್ಲ. ಬೇರೆ ಬೇರೆ ದೃಷ್ಟಿಕೋನಗಳು ಇರುತ್ತದೆ, ಬೇರೆ ಬೇರೆ ಮಹನೀಯರು, ಬೇರೆ ಬೇರೆ ವ್ಯಕ್ತಿಗಳು ಅವ್ರದ್ದೇ ಆದಂಥ ಕೊಡುಗೆಗಳಿರುತ್ತೆ, ಅವ್ರದ್ದೇ ಆದಂಥ ಒಂದು ದೃಷ್ಟಿಕೋನ ಇರುತ್ತೆ. ಅದರಲ್ಲಿ ಭಾಳ ಮಹತ್ವವಾದಂಥ ಪಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದು ನಾವು ನಿಜಕ್ಕೂ ಒಂದು ದೊಡ್ಡ ಅನ್ಯಾಯ. ಜೀವನದಲ್ಲಿ ಬೇರೆ ಬೇರೆ ಅನ್ಯಾಯಗಳು ಆಗಿದ್ದಾವೆ, ಅದು ಬೇರೆ ವಿಚಾರ. ಆದರೆ ಅವರು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅವರ ಒಂದು ಇತಿಹಾಸ ಯಾವ ರೀತಿ ಮಂಡಿಸಲಾಗಿದೆ ಅದೇ ಒಂದು ದೊಡ್ಡ ಅನ್ಯಾಯ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಿಜಕ್ಕೂ ನಮಗೆ ಕೇಳಿರುವ ಇತಿಹಾಸ ಬೇರೆನೆ, ನಿಜಕ್ಕೂ ಆಗಿರುವಂಥದ್ದು ಎಲ್ಲ ಕೃತ್ಯಗಳು ನೀವು ನೋಡಿದ್ರೆ, ಎಲ್ಲ ಘಟನೆಗಳು ನೋಡಿದ್ರೆ ಅದೇನೇ ಬೇರೆ. ಎಸ್ಪೆಷಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕಂದರೆ ನಾವು ಕಾಲೇಜಿನಲ್ಲಿ ಎಲ್ಲ ಅರ್ಥಶಾಸ್ತ್ರ ಓದಿದ, ಮೂಲತಃ ಒಂದು ಮೂಲ ಪ್ರತಿಭೆ ಇದ್ದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅದು ಅರ್ಥಶಾಸ್ತ್ರದಲ್ಲಿ.
ಪ್ರಥಮವನ್ನು ಅವರ ವರ್ಚಸ್ಸನ್ನು ತೋರಿಸಿದ ಎಲ್ಲರಿಗೂ ಈ ಒಂದು PhD ಪೇಪರಲ್ಲಿ, ಒಂದು ಪೊಲಿಟಿಕಲ್ ಇಕಾನಮಿಯಲ್ಲೇ ತೋರಿಸಿದವರು. ಅಂಥ ಒಂದು ಆರ್ಥಿಕ ಒಂದು ತಜ್ಞರಿಗೆ ಆರ್ಥಿಕ ಒಂದು ಖಾತೆಯನ್ನು ಕೊಡದೇ ಇರುವಂಥದ್ದೇನು ವ್ಯವಸ್ಥೆ ಮಾಡಿದ್ರು ಕಾಂಗ್ರೆಸ್, ನೆಹರು ಅವರು, ನಿಜಕ್ಕೂ ಒಂದು ದೊಡ್ಡ ಅನ್ಯಾಯ. ಯಾಕಂದರೆ ಭಾರತದ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ರು ಯಾವುದೇ ರೀತಿಯ ಆರ್ಥಿಕ ಚೌಕಟ್ಟು ಅಥವಾ ಒಂದು ಆರ್ಥಿಕ ಮಿತಿಯನ್ನು ಬೇಡ ಅಂತ. ಅದಕ್ಕೆ ಇದು ಸಮಾಜವಾದಿ ಎಂಬ ಭಾವನೆ ಅದು ಬರೀ ಇಂದಿರಾ ಗಾಂಧಿ ಅವರ ಸಮಯದಲ್ಲಿ ಬಂದಿಲ್ಲ, ಅದ್ರ ಹಿಂದೆ ಯಾವತ್ತೂ ಸಹ ಒಂದು ಆರ್ಥಿಕ ಚೌಕಟ್ಟು ಇರಲಿಲ್ಲ ಭಾರತಕ್ಕೆ. ಯಾಕಂದರೆ ಸಮಯಕ್ಕೆ ತಕ್ಕಂತೆ ನಾವು ಆರ್ಥಿಕ ಕಾನೂನು ನೀತಿ ನಿಯಮಗಳನ್ನು ರೂಪಿಸಬೇಕಾಗಿರುವಂಥದ್ದು ಅವರ ಒಂದು ಭಾವನೆ. ಅಂಥ ಒಂದು ಆರ್ಥಿಕ ಒಂದು ತಜ್ಞರಿಗೆ ಯಾವುದೇ ಒಂದು ಅವಕಾಶ ಕೊಡಲಿಲ್ಲ. ಇಂಥ ಎಲ್ಲ ಇತಿಹಾಸ ನಾವು ಓದ್ತಾ ಬಂದಿದ್ದು ಬರೀ ಈಗ ಒಂದು ಕಳೆದ ಒಂದು 10 ವರ್ಷ ನಮ್ಮ ಕಾಲೇಜ್ ಜೀವನದಲ್ಲಿ ನಮಗೆ ಇದ್ರ ಬಗ್ಗೆ ಒಂದು ಅರಿವು ಬಂತು. ಸೊ ಇಂಥ ಒಂದು ಒಳ್ಳೆಯ ಒಂದು ಹೋರಾಟ ಬೇಕಾಗಿರೋದು ಅತಿ ಅವಶ್ಯ. ಯಾಕಂದರೆ ಏನು ಒಂದು ಗುಂಪು ಇದು ನಿಯಂತ್ರಣ ಮಾಡಿದರೆ ಅವರೇ ಎಲ್ಲ ಪುಸ್ತಕಗಳನ್ನು ಪ್ರಕಟಣೆ ಮಾಡೋದು, ಅವರೇ ಎಲ್ಲ ಇತಿಹಾಸ ನಿರೂಪಣೆ ಎಲ್ಲ ನಮಗೆ ತೋರಿಸ್ಕೊಡೋದು. ಸೊ ಇದು ನಾವು ಇದಕ್ಕೆ ಬೆಳೀತಿರುವಂಥದ್ದು ದೃಷ್ಟಿಯಲ್ಲಿ ಇಂಥ ಕೆಲಸ ಮಾಡೋರಿಗೆ ನಾವು ಯಾವತ್ತು ಚಿರಋಣಿ ಆಗಿದ್ದೀವಿ. ಅವ್ರಿಗೂ ಕೂಡ ನಾವು ಅವ್ರ ಬೆಂಬಲಕ್ಕಾಗಿ ನಿಲ್ಲಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ಆನಂದ ಕರಿಯಪ್ಪನವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆಗಲೇ ಬಹಳ ಒಂದು ತಾಂತ್ರಿಕ ದೃಷ್ಟಿಕೋನದಲ್ಲಿ ಶ್ರೀ ವಾದಿರಾಜ್ ಅವರು ಮಾತಾಡಿದ್ದಾರೆ. ಅದನ್ನು ಕರಿಯಪ್ಪ ಅವರ ಭಾಷಣ ನಾನೇ ಮಧ್ಯದಲ್ಲಿ ಬರಬೇಕಾಗಿತ್ತು. 7 ಗಂಟೆ ನನಗೆ ಇನ್ನೊಂದೊಂದು ಅಪಾಯಿಂಟ್ಮೆಂಟ್ ಇದೆ ಪ್ಯಾಲೇಸಲ್ಲಿ. ಸೊ ಅದಕ್ಕಾಗಿ ನಾನು ಶೀಘ್ರದಲ್ಲಿ ಸಂಕ್ಷಿಪ್ತವಾಗಿ ನಂದು 2 ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮದೆಲ್ಲ ಈ ಒಳ್ಳೆಯ ಇತಿಹಾಸ, ಭಾರತೀಯ ಪಾರಂಪರೆ, ಒಂದು ಸ್ವದೇಶಿ ಆಲೋಚನೆ ಬರಬೇಕಾಗಿರೋದು ಅತಿ ಅವಶ್ಯ. ಯಾವುದೇ ಒಂದು ಪಾಶ್ಚಾತ್ಯ ದೇಶ ಇರ್ಬೋದು, ನಮ್ಮ ಈಸ್ಟರ್ನ್ ಸೈಡ್ ಈಶಾನ್ಯದಲ್ಲಿರುವಂಥ ದೇಶದ ಒಂದು ಆಲೋಚನೆ ಅಲ್ಲ, ಭಾರತೀಯ ಆಲೋಚನೆ, ಸ್ವದೇಶಿ ಆಲೋಚನೆ, ಸ್ವದೇಶಿ ಒಂದು ಮಾರ್ಗದಲ್ಲಿ ನಾವು ಮುಂದುವರಿಬೇಕಾದ್ರೆ ನಮ್ಮದೇ ಆದಂತಹ ಇತಿಹಾಸ, ಅದರ ಸತ್ಯಾಂಶಗಳು ಜನರ ಮುಂದೆ ಇಡೋಣ. ಅವ್ರು ತೀರ್ಮಾನ ಮಾಡಲಿ ಯಾವುದು ನಿಜ ಯಾವುದು ಇಲ್ಲ ಅಂತ. ಆದರೆ ಆ ಸತ್ಯಾಂಶಗಳು ಆಚೆ ಬರಬೇಕಾಗಿ, ಸತ್ಯ ಆಚೆ ಬರಬೇಕಾಗಿರ್ತಕ್ಕಂಥದ್ದು ಹೋರಾಟದಲ್ಲಿ ನಾವೆಲ್ಲರೂ ತೊಡಗಿಸಬೇಕಾಗಿರುವಂಥದ್ದು ಅತಿ ಅವಶ್ಯ ಅಂತ ನಾನು ಭಾವಿಸ್ತೀನಿ. ವೇದಿಕೆ ಮೂಲಕ ಅದಷ್ಟೇ ನಮ್ಮ ಸಂದೇಶ. ನಾವು ಇವತ್ತು ಕೊಡಗುವಲ್ಲೂ ಕೂಡ ಒಂದು ಕಲಾವಿದರನ್ನು ಸನ್ಮಾನ ಮಾಡುವಂಥದ್ದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಂದಿದ್ದೀವಿ. ಅಲ್ಲೂ ಹೇಳಿದ್ವಿ, ಇವತ್ತು ಹೇಳಿದ್ವಿ, ಕಲೆಯೇ ಒಂದು ಸಮಾಜಕ್ಕೆ ಒಂದು ನಿಜಕ್ಕೆ ಒಂದು ಆನಂದ ಅಥವಾ ಒಂದು ಅರ್ಥ ತರೋದು ಸಮಾಜಕ್ಕೆ, ಅದು ಕಲೆಯಿಂದಾನೆ. ಅದರ ಒಂದು ಕಲೆ ಇಲ್ಲದೇ ಇದ್ರೆ ಸಮಾಜಕ್ಕೆ ಕಲೆ ಇಲ್ಲ. ಸೊ ಅದಕ್ಕಾಗಿ ನಾವು ಭಾಳಷ್ಟು ಇದಕ್ಕೆ ಒಂದು ಪ್ರೋತ್ಸಾಹ ಕೊಡಬೇಕಾಗಿರೋದು ಅತಿ ಅವಶ್ಯ. ಒಂದು ಅಭಿವೃದ್ಧಿ ಇರುತ್ತೆ, ರೈಲ್ವೆ ಇರುತ್ತೆ, ಟ್ರೈನ್ ಇರುತ್ತೆ, ಪ್ಲೇನ್ ಬರುತ್ತೆ, ಕಟ್ಟಡಗಳು ಇರ್ತದೆ. ಅದಕ್ಕೆ ಒಂದು ಸೌಂದರ್ಯತೆ, ಒಂದು ಜೀವನಕ್ಕೆ ಅರ್ಥ ಬರಬೇಕಂದ್ರೆ ಅದು ಕಲೆಯಿಂದಾನೆ. ಸೊ ಇಂಥ ಒಂದು ಒಳ್ಳೆ ನಾಟಕ ಅದಕ್ಕೂ ಕೂಡ ಒಂದು ದೊಡ್ಡ ಪ್ರೇರಣೆ ಕೊಡ್ತದೆ ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ದಯವಿಟ್ಟು ಬಂದು, ಈಗಾಗಲೇ ಎಲ್ಲರೂ ಹಿರಿಯರು ನಿಮಗೆ ಮನವಿಯನ್ನು ಮಾಡಿದರೆ, ನಾವು ಕೂಡ ಮನವಿ ಮಾಡ್ತೀವಿ, ದಯವಿಟ್ಟು ಬಂದು ಇದನ್ನು ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸಿ ಈ ನಾಟಕವನ್ನು ನೀವು ಬಂದು ನೋಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ, ಪುಸ್ತಕನೂ ಕೂಡ ನೀವು ಆಚೆ ಅದನ್ನ ತಗೊಳ್ಳಿ ಅಂತ ಮತ್ತೊಮ್ಮೆ ಮನವಿ ಮಾಡ್ತಾ, ಎಲ್ಲರಿಗೂ ನನ್ನ ಅಭಿನಂದನೆಗಳು. ಮೈಸೂರಿಗೂ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೈಸೂರು ಸಂಸ್ಥಾನಕ್ಕೆ ಯಾವತ್ತೂ ಬಂದಿಲ್ಲ, ಆದರೂ ಸಹ ಅವರ ಏನು ಒಳ್ಳೆಯ ಆಲೋಚನೆಗಳಿತ್ತು, ಇಲ್ಲಿಯೂ ಕೂಡ ಒಂದು ರೀತಿಯ ಒಂದು ವರ್ಗ ಅದಕ್ಕೆ ಪ್ರೋತ್ಸಾಹ ನೀಡಿದರು. ಬಹುಶಃ ಅವರ ಹಿಂದೆನೇ 1918ರಲ್ಲೇ ಇಲ್ಲಿ ಮೀಸಲಾತಿ ಇತ್ಯಾದಿ ಕೂಡ ಬಹಳ ದೊಡ್ಡ ಒಂದು ಮಟ್ಟದಲ್ಲಿ ಇಲ್ಲಿ ಪ್ರಾರಂಭ ಆಯಿತು. ಅಲ್ಲಿ ಇಲ್ಲಿಂದನೂ ಕೂಡ ಸಂವಿಧಾನ ರಚನೆ ಮಾಡೋ ಸಮಯದಲ್ಲಿ ಅವ್ರಿಗೆ ಒಂದು ದೊಡ್ಡ ಪ್ರೇರಣೆ ಸಿಕ್ಕಿತ್ತು. ಅವರು ಇದನ್ನು ಕೂಡ ಉಲ್ಲೇಖ ಮಾಡಿದ್ರು ಲೆಸ್ಲಿ ಮಿಲ್ಲರ್ ವರದಿನೂ ಕೂಡ. ಜೊತೆಗೆ ಮೈಸೂರು ದರ್ಬಾರದಲ್ಲೂ ಸಹ ಎಲ್ಲರಿಗೂ ಪ್ರವೇಶ ಕೊಡೋ ದೃಷ್ಟಿಯಲ್ಲಿ, ಅಂದರೆ ದಲಿತರಿಗೂ ಕೂಡ ಪ್ರವೇಶ ಕೊಟ್ಟಿದ್ದೀವಿ ಅಂತ ಒಂದು ಸನ್ನಿವೇಶ ಬಂದಿರುವಾಗ ಅವರು ದರ್ಬಾರನ್ನು ಕೂಡ ಅದು ನಾಲ್ವಡಿ ಅವ್ರನ್ನ ಹೊಗಳಿರುವಂಥದ್ದು ಉಲ್ಲೇಖಗಳು ಇದ್ದಾವೆ. ಸೊ ಇಂಥ ಒಂದು ಒಳ್ಳೆಯ ಹೇಳ್ತಾರೆ, ನಮ್ಮ ವಂಶದವ್ರಿಗೆ ಹೊಗಳುವಂಥ ದೃಷ್ಟಿಕೋನದಲ್ಲ, ಇದು ಮೈಸೂರಿನ ಆಸ್ತಿ. ಇಂಥ ಆಲೋಚನೆಗಳು ಮೈಸೂರಿನ ನಿವಾಸಿಗಳಲ್ಲಿ, ಹಳೆ ಮೈಸೂರು ಭಾಗ ನಮ್ಮ ಕರ್ನಾಟಕದಲ್ಲಿ ಇದೆ. ಸೊ ಇದು ನಮ್ಮ ಆಸ್ತಿ. ಇಂಥ ಆಲೋಚನೆಗಳು, ಇಂಥ ದೃಷ್ಟಿಕೋನಗಳು ನಮ್ಮಲ್ಲಿದೆ. ನಮ್ಮ ಸಮಾಜ, ಕರ್ನಾಟಕ ಸಮಾಜ, ಕನ್ನಡ ಸಮಾಜ ಈ ರೀತಿ ಇದೆ. ಅದನ್ನು ನಾವು ಮುಂದುವರಿಬೇಕಾಗಿದೆ. ಆ ಚೌಕಟ್ಟಿನಲ್ಲಿ ಮುಂದುವರಿತಾ ಭಾರತೀಯತೆ ಮತ್ತು ಭಾರತಾಂಬೆಗೂ ಕೂಡ ನಾವು ಗೌರವ ಕೊಡೋ ದೃಷ್ಟಿಯಲ್ಲಿ ನಾವು ಮುಂದುವರಿಬೇಕಾಗಿರೋದು ಅತ್ಯವಶ್ಯ. ಅಷ್ಟು ಹೇಳ್ತಾ, ಇದು ನಾನು ಪುಸ್ತಕದ ಬಗ್ಗೆ ಏನು ಹೇಳಕ್ಕೆ ಹೋಗಲ್ಲ, ಆಗಲೇ ಹೇಳಿದ್ದೀನಿ. ವಾದಿರಾಜ್ ಅವರು ಭಾಳ ಟೆಕ್ನಿಕಲ್ ಆಗಿ ನಮ್ಗೆಲ್ಲರಿಗೂ ಭಾಳ ವಿಸ್ತೃತವಾಗಿ ಹೇಳಿದ್ದಾರೆ, ನೀನು ಹೇಳಕ್ಕೆ ಹೋಗಲ್ಲ. ಪ್ಲಸ್ ನಾನು ಆದ್ರಿಂದ ಕರಿಯಪ್ಪ ಅವ್ರಿಗೆ ನಾನು ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೆ, ಪುಸ್ತಕ ದಯವಿಟ್ಟು ಕಳಿಸಿ ಅಂತ. ಅದು ಇನ್ನೂ ಬಂದಿಲ್ಲ. ಸೊ ಅದಕ್ಕಾಗಿ ಈಗಲೇ ಕೈಗೆ ಸಿಕ್ಕಿರೋದು. ಸೊ ನಾನು ಏನು ಜಾಸ್ತಿ ವಿವರಿಸಕ್ಕೆ ಹೋಗಲ್ಲ. ಆದರೂ ಸಹ ಭಾಳ ಸಂತೋಷವಾಯಿತು. ಈಗ ಪುಸ್ತಕನೂ ಕೂಡ ನಾವು ಕೂಡ ಓದುವಂಥದ್ದು ಅವಕಾಶ ಸಿಗ್ತದೆ. ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು.
ಆದಂಡ ಕಾರ್ಯಪ್ಪ ಅವರಿಗೆ, ಶ್ರೀಮತಿ ಕಾರ್ಯಪ್ಪ ಅವರಿಗೆ ವಿಶೇಷವಾದಂಥ ಕೃತಜ್ಞತೆಗಳು, ಶುಭಾಶಯಗಳನ್ನು ಸಲ್ಲಿಸುತ್ತಾ ಜೈ ಜೈ ಭಾರತ್ ಮಾತೆ, ಜೈ ಕರ್ನಾಟಕ.